ನಮಸ್ಕಾರ. ನಾವು ಈ ದಿನ ಚಿನ್ನುವ ಅಚಿಬೆ ಅವರು ಬರೆದಿರುವಂತಹ ಥಿಂಗ್ಸ್ ಫಾಲ್ ಅಪಾರ್ಟ್ ಕಾದಂಬರಿಯನ್ನು ಒಂದು ಅವಲೋಕನ ಮಾಡಿ ಬರೋಣ. ಸೂರ್ಯಕಿರಣಗಳು ನೆಲಕ್ಕೆ ತಾಗದ ಆಫ್ರಿಕಾದ ದಟ್ಟ ಕಾಡಿನ ನಡುವೆ ನೈಜೀರಿಯಾದ ಉಮೋಪಿಯಾ ಎಂಬ 9 ಹಳ್ಳಿಗಳ ಸಮೂಹವದು. ಅಲ್ಲಿನ ಗಾಳಿಯಲ್ಲಿ ಮಂತ್ರ ತಂತ್ರಗಳ ವಾಸನೆ ಹರಡಿತ್ತು. ಹಬ್ಬಗಳ ಸಂಭ್ರಮ ಸಡಗರ ಮನೆ ಮಾಡಿತ್ತು ಮತ್ತು ಅಲ್ಲಿನ ಜನರ ಮನಸ್ಸಿನಲ್ಲಿ ದೇವತೆಗಳ ಬಗ್ಗೆ ಭಯ ಹಾಸುಹೊಕ್ಕಾಗಿತ್ತು. ದೂರದಲ್ಲಿ ಆ ಕಾಡಿನಿಂದ ಢಮ್ 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 ಎನ್ನುವ ಡೊಳ್ಳುಗಳ ಸದ್ದು ಕೇಳುತ್ತಿತ್ತು. ಆ ಸದ್ದಿನ ತಾಳಕ್ಕೆ ತಕ್ಕಂತೆ ಅಲ್ಲಿನ ಜನರ ಎದೆಬಡಿತವು ಏರುತ್ತಿತ್ತು. ಇದು ಚಿನ್ನುವ ಅಚಿಬೆ ಅವರು ಬರೆದ ಥಿಂಗ್ಸ್ ಫಾಲ್ ಅಪಾರ್ಟ್ ಕಾದಂಬರಿಯ ಜಗತ್ತು. ಈ ಕಾದಂಬರಿ ಕೇವಲ ಒಂದು ಪುಸ್ತಕವಲ್ಲ, ಇದು ಒಂದು ಅಖಂಡ ಸಂಸ್ಕೃತಿ ಹೇಗೆ ಒಡೆದು ನುಚ್ಚುನೂರಾಗಿ ಪತನವಾಯಿತು ಎನ್ನುವ ರಕ್ತಸಿಕ್ತ ಇತಿಹಾಸ. ಅವನ ಹೆಸರು ಒಕೊಂಕೊ. ಆತ ಬರೀ ಬಲಶಾಲಿಯಲ್ಲ, ಆತ ನಡೆದು ಬರುತ್ತಿದ್ದರೆ ಆಫ್ರಿಕಾದ ಭೂಮಿ ನಡುಗುತ್ತಿತ್ತು. ತನ್ನ 18ನೇ ವಯಸ್ಸಿನಲ್ಲೇ ಅಜೇಯ ಕುಸ್ತಿಪಟು ಅಮಾಲಿಂಜೆದ ಕ್ಯಾಟ್ ಎಂಬುವನನ್ನು ಮಣ್ಣು ಮುಕ್ಕಿಸಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಆತನು ಮಹಾವೀರನಾಗಿ ಹೆಸರು ಗಳಿಸಿದ್ದವನು. ಅವನ ಮೈಮೇಲೆ ಹಗ್ಗದ ಹಾಗೆ ಉಬ್ಬಿದ ನರಗಳಿದ್ದವು. ಆತ ಉಸಿರು ಬಿಟ್ಟರೆ ಮೂಗಿನ ಹೊಳ್ಳೆಗಳಿಂದ ಹೊರಬರುತ್ತಿದ್ದ ಬಿಸಿಗಾಳಿ ಬಿರುಗಾಳಿಯ ಹಾಗೆ ಭಾಸವಾಗುತ್ತಿತ್ತು. ಅವನು ಗುರಾಯಿಸಿ ನೋಡಿದರೆ ಎದುರಾಳಿಯನ್ನು ಸುಟ್ಟು ಬೂದಿ ಮಾಡುವಂತೆ ಬೆಂಕಿ ಉಗುಳುವ ಕಣ್ಣುಗಳನ್ನು ಹೊಂದಿದ್ದನು. ಅವನ ಹೊಲದಲ್ಲಿ ಕಣಜ ತುಂಬುವಷ್ಟು ಗೆಣಸು ಬೆಳೆಯುತ್ತಿತ್ತು. ಗೆಣಸು ಅಲ್ಲಿನ ಪೌರುಷದ ಮತ್ತು ಸಿರಿವಂತಿಕೆಯ ಸಂಕೇತ. ಆತ ತನ್ನ 3 ಹೆಂಡತಿಯರನ್ನು ಮಕ್ಕಳನ್ನು ಬೈಯುವಾಗ ಆತನ ದನಿ ಸಿಡಿಲಿನಂತೆ ಕೇಳಿಸುತ್ತಿತ್ತು. ಕರುಣೆ, ಕ್ಷಮೆ ಎಂಬ ಪದಗಳು ಅವನ ನಿಘಂಟಿನಲ್ಲಿಯೇ ಇರಲಿಲ್ಲ. ಅವನ ಈ ಒರಟುತನಕ್ಕೆ ಕಾರಣ ಆತನ ಅಪ್ಪ ಉನೋಕ. ಕೈಯಲ್ಲಿ ಸದಾ ಕೊಳಲು ಹಿಡಿದು ದುಡಿದು ತಿನ್ನದೆ ತಿರುಗುತ್ತಿದ್ದ. ಊರಿನ ಎಲ್ಲರ ಬಳಿಯೂ ಸಾಲ ಮಾಡಿದ್ದ. ಹೆಂಡತಿಯರ ಕಣ್ಣಲ್ಲಿ ನೀರು ಹಾಕಿಸುತ್ತಿದ್ದ. ಉನೋಕ ಸಾಯುವಾಗಲೂ ಹಾಸಿಗೆ ಹಿಡಿದು ಊರವರ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿ ದುಷ್ಟ ಕಾಡಿನಲ್ಲಿ ಅನಾಥ ಶವವಾಗಿ ಸತ್ತು ಹೋದ. ಊರಿನವರ ಕಣ್ಣಲ್ಲಿ ಆತ ಅಗ್ಬಾಲ, ಹೆಂಗಸು ಅಥವಾ ಸಾಧನೆಯಿಲ್ಲದ ಗಂಡಸು. ತನ್ನ ಅಪ್ಪನ ಹಾಗೆ ತಾನು ಹೇಳಿ ಅನಿಸಿಕೊಳ್ಳಬಾರದು, ತನ್ನನ್ನು ಯಾರೂ ದುರ್ಬಲ ಎಂದು ನಗಬಾರದು ಎಂಬ ಒಂದೇ ಒಂದು ಉನ್ಮಾದ ಮತ್ತು ಭಯ ಒಕೊಂಕೊನ ರಕ್ತ ಸದಾ ಕುದಿಯುವಂತೆ ಮಾಡುತ್ತಿತ್ತು. ಇದೇ ಕಾರಣಕ್ಕೆ ಒಕೊಂಕೊ ತನ್ನೆಲ್ಲ ಪ್ರೀತಿಯನ್ನು ತನ್ನದೇ ಒರಟುತನದ ಚರ್ಮದ ಕವಚದೊಳಗೆ ಕಲ್ಲಾಗಿಸಿ ಮುಚ್ಚಿಟ್ಟುಕೊಂಡಿದ್ದ. ಆತನ ಪ್ರೀತಿಯ ಮಲಮಗ ಇಕೆಮೆಫುನ 3 ವರ್ಷ ಆತನ ಮನೆಯಲ್ಲಿ ಬೆಳೆದ ಹುಡುಗ ಒಕೊಂಕೊನಿಗೆ ಸ್ವಂತ ಮಗನಿಗಿಂತಲೂ ಹತ್ತಿರವಾಗಿದ್ದ. ಅವನನ್ನು ನೋಡಿದರೆ ಒಕೊಂಕೊನ ಕಠೋರ ಹೃದಯದಲ್ಲೂ ಪ್ರೀತಿಯ ಸೆಲೆ ಹರಿಯುತ್ತಿತ್ತು. ಹೃದಯ ಕರಗುತ್ತಿತ್ತು. ಆದರೆ ಆತ ನಂಬುವ ಬುಡಕಟ್ಟು ದೇವರ ದೇವವಾಣಿಯ ಆದೇಶ ಬಂತು. ಆ ಹುಡುಗನನ್ನು ಬಲಿ ಕೊಡಬೇಕು. ಕಾಡಿನ ಮಧ್ಯೆ ಇಕೆಮೆಫುನ ಕತ್ತಿಯ ಏಟು ತಿಂದು ದೇಹದ ತುಂಬ ರಕ್ತದ ಕಲೆ ಮೆತ್ತಿಕೊಂಡು ಅಪ್ಪ ಎಂದು ಓಡಿ ಬಂದಾಗ ಒಕೊಂಕೊನ ಎದೆ ಒಡೆದು ಹೋದಂತೆ ಭಾಸವಾಯಿತು. ಆದರೆ ಕಣ್ಣಿನಲ್ಲಿ ಒಂದೇ ಒಂದು ಹನಿ ನೀರೂ ಸುರಿಯಲಿಲ್ಲ. ಯಾರಾದರೂ ತನ್ನನ್ನು ಹೇಳಿ ಎಂದು ಬಿಟ್ಟರೆ ಎಂಬ ಭೀತಿ ಅವನನ್ನು ಆ ಕ್ಷಣದಲ್ಲೂ ಕಾಡಿತ್ತು. ಒಂದು ಕ್ಷಣವೂ ಯೋಚಿಸದೆ ಆತ ಕೈಯಲ್ಲಿ ಹಿಡಿದ ಮಚ್ಚು ಕರುಣೆಯಿಲ್ಲದೆ ಆ ಮಗುವಿನ ಕುತ್ತಿಗೆ ಸಿಡಿತ್ತು. ಒಳಗೆ ಕರುಳು ಕಿತ್ತು ಬರುವ ಸಂಕಟವಾಗುತ್ತಿದೆ. 2 ದಿನ ಅನ್ನ ನೀರು ಮುಟ್ಟಲಿಲ್ಲ. ಒಳಗಿನ ತಂದೆ ಅಳುತ್ತಿದ್ದ, ಆದರೆ ಹೊರಗಿನ ಯೋಧ ಕಲ್ಲಾಗಿದ್ದ. ಎಲ್ಲವೂ ಸರಿಯಾಗಿತ್ತು. ಆ ಕಾಡಿನ ಹಳ್ಳಿಯಲ್ಲಿ ಅವನದೇ ದರ್ಬಾರು. ಆದರೆ ವಿಧಿ ತನ್ನ ಕೆಲಸ ಆರಂಭ ಮಾಡಿತ್ತು. ತನ್ನ ಬುಡಕಟ್ಟಿನ ಸಂಸ್ಕೃತಿ ಮತ್ತು ನೀತಿ ನಿಯಮಗಳನ್ನು ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಒಕೊಂಕೊನ ಕೋವಿಯಿಂದ ಆಕಸ್ಮಿಕವಾಗಿ ಹಾರಿದ ಗುಂಡಿಗೆ ತನ್ನದೇ ಊರಿನ ಹುಡುಗನೊಬ್ಬ ಬಲಿಯಾಗುತ್ತಾನೆ.
ಆಗ ಅವನನ್ನು 7 ವರ್ಷಗಳ ಕಾಲ ಅಜ್ಞಾತವಾಸಕ್ಕೆ ಕಳುಹಿಸಲಾಗುತ್ತದೆ. ತನ್ನ ತಾಯಿಯ ಊರಾದ ಎಂಬಾಂಟಾದಲ್ಲಿ ಆತ 7 ವರ್ಷಗಳ ಕಾಲ ಎದೆಯೊಳಗಿನ ಬೇಗುದಿಯಲ್ಲಿ ಬೇಯುತ್ತಾ ಊರಿಗೆ ಮರಳುವ ದಿನಕ್ಕಾಗಿ ಕಾಯುತ್ತಿದ್ದ. ಆತ 7 ವರ್ಷಗಳ ನಂತರ ಮರಳಿ ಬಂದಾಗ ಆ ಕಾಡಿನ ಗಾಳಿಯಲ್ಲಿ ಏನೋ ಒಂದು ರೀತಿಯ ಅಪರಿಚಿತ ವಾಸನೆ ಹರಡಿತ್ತು. ಬಿಳಿ ಚರ್ಮದ, ಕಣ್ಣಿಗೆ ವಿಚಿತ್ರ ವಸ್ತು ಹಾಕಿದ, ಮೈತುಂಬ ಬಟ್ಟೆ ಸುತ್ತಿಕೊಂಡ ಜನ ಆಫ್ರಿಕಾದ ಮಣ್ಣಿನ ಮೇಲೆ ಕಾಲಿಟ್ಟಿದ್ದರು. ಅವರ ಕೈಗಳಲ್ಲಿ ಬೈಬಲ್ ಇತ್ತು, ಮುಖದಲ್ಲಿ ಕುಹಕದ ನಗು ತುಂಬಿತ್ತು. ಅವರು ಹಿಡಿದು ಬಂದ ಬೈಬಲ್ನ ಹಿಂದಿನಿಂದ ಬಂದೂಕಿನ ನಳಿಕೆ ಇಣುಕುತ್ತಿತ್ತು. ಈ ನಾಡಿಗೆ ಅವರು ಕೇವಲ ಧರ್ಮವನ್ನು ತರಲಿಲ್ಲ, ತಮ್ಮದೇ ಆದ ಸರ್ಕಾರ, ನ್ಯಾಯಾಲಯ ಮತ್ತು ಹೊಸ ಕಾನೂನುಗಳನ್ನು ತಂದಿದ್ದರು. ಪ್ರತಿದಿನ ಮುಂಜಾನೆ ಹೊಸ ದೇವರ ಹಾಡುಗಳು ಮೊಳಗಿದವು. ಆಫ್ರಿಕಾದ ಸಂಪ್ರದಾಯದ ಕಠಿಣ ನಿಯಮಗಳಿಂದ ಬೇಸತ್ತಿದ್ದ ಜನರು ಹೊಸ ಧರ್ಮ ಮತ್ತು ದೇವರ ಮೊರೆ ಹೋದರು. ತನ್ನ ಪ್ರೀತಿಯ ಅಣ್ಣ ಇಕೆಮೆಫುನಾನ ಸಾವಿನ ಹತಾಶೆಯಿಂದ ಕುಗ್ಗಿ ಹೋಗಿದ್ದ ಒಕೊಂಕೋನ ಮಗ ನವೋಯೆ ಆ ಬಿಳಿ ಜನರ ಮಂತ್ರಕ್ಕೆ ಮರುಳಾದನು. ತನ್ನ ತಂದೆಯ ಆಜ್ಞೆಯನ್ನು ಮೀರಿ ಮನೆಯ ಹೊಸ್ತಿಲು ದಾಟಿ ಹೋಗಿ ಚರ್ಚಿನ ಹೊಸ ದೇವರ ಆಸರೆಯನ್ನು ಪಡೆದನು. ಈ ಸುದ್ದಿ ತಿಳಿದ ಒಕೊಂಕೋನಿಗೆ ಉಸಿರೇ ನಿಂತಂತಾಯಿತು. ತನ್ನ ರಕ್ತವೇ ತನ್ನ ಬೆನ್ನಿಗೆ ಚೂರಿ ಹಾಕಿದಂತಹ ವೇದನೆ ಆಯಿತು. ಆತನ ಕೈಗಳು ಆಯುಧಕ್ಕಾಗಿ ತಡಕಾಡಿದವು. ತನ್ನ ದೇವರು, ತನ್ನ ಮಣ್ಣು, ತನ್ನ ಜನರನ್ನು ಉಳಿಸಿಕೊಳ್ಳಲು ಆತನ ಎದೆ ಹಾತೊರೆಯುತ್ತಿತ್ತು. ಅವನ ರಕ್ತ ಸಿಟ್ಟಿನಿಂದ ಕುದಿಯುತ್ತಿತ್ತು. ಆದರೆ ಆತನ ಸುತ್ತಲಿದ್ದ ಜನರು ಅದಾಗಲೇ ತಮ್ಮತನವನ್ನು ಹೊಸ ದೇವರು, ಹೊಸ ಧರ್ಮಕ್ಕೆ ಭಕ್ತಿಪೂರ್ವಕವಾಗಿ ಸಮರ್ಥಿಸಿಬಿಟ್ಟಿದ್ದರು. ಏಕೆ ಜಗಳ? ಅವರು ನಮ್ಮವರೇ ಅಲ್ಲವೇ? ಅವರ ವ್ಯಾಪಾರದಿಂದ ನಮಗೂ ಹಣ ಬರುತ್ತಿದೆಯಲ್ಲವೇ ಎನ್ನುವ ದನಿಗಳು, ಪಿಸುಮಾತುಗಳು ಹಳ್ಳಿಯ ಮೂಲೆ ಮೂಲೆಯಲ್ಲಿ ಕೇಳುತ್ತಿದ್ದವು. ಒಕೊಂಕೋನ ಕಣ್ಣೆದುರೇ ಆತನ ಬುಡಕಟ್ಟು ಜನರ ಅಖಂಡ ಜೀವನ, ಅವರ ನಂಬಿಕೆಗಳು ನುಚ್ಚು ನೂರಾಗುತ್ತಿದ್ದವು. ಅದು ಆತನ ಬದುಕಿನ ಕೊನೆಯ ದಿನ. ಬಿಳಿ ಅಧಿಕಾರಿಗಳ ಸಭೆ ನಡೆಯುತ್ತಿತ್ತು. ದಬ್ಬಾಳಿಕೆ ಮಿತಿಮೀರಿತ್ತು. ಒಕೊಂಕೋನ ಕಣ್ಣುಗಳು ಕೆಂಪಾಗಿದ್ದವು. ಇದು ಆಫ್ರಿಕಾದ ಸ್ವಾಭಿಮಾನದ ಕೊನೆಯ ಕಿಡಿ. ಆತನ ಮಚ್ಚು ಗಾಳಿಯಲ್ಲಿ ಚಳಪಿಸಿತು. ಸರ್ರ್ ಎಂಬ ಸದ್ದು ಮಾಡುತ್ತಾ ಗಾಳಿಯಲ್ಲಿ ತೇಲಿ ಬಂದ ಮಚ್ಚು ಒಬ್ಬ ಬಿಳಿ ಅಧಿಕಾರಿಯ ರುಂಡ ನೆಲಕ್ಕೆ ಉರುಳಿಸಿಯೇ ಬಿಟ್ಟಿತು. ಆ ಬಿಳಿಯನ ರಕ್ತ ಆಫ್ರಿಕಾದ ಮಣ್ಣಿನಲ್ಲಿ ಬೆರೆತು ಹೋಯಿತು. ತನ್ನ ಹಿಂದೆ ನಿಂತಿರುವ 1000 ಜನ ಈಗ ತನ್ನಂತೆ ಸಿಡಿದದ್ದು ಯುದ್ಧಕ್ಕೆ ನಿಲ್ಲುತ್ತಾರೆ. ಬಾಣಗಳು ಹಾರುತ್ತವೆ. ಬಿಳಿಯರನ್ನು ಈ ಮಣ್ಣಿನಿಂದ ಓಡಿಸುತ್ತೇವೆ ಎಂದು ಒಕೊಂಕೋ ಆಸೆಗಣ್ಣುಗಳಿಂದ ಹಿಂದಿರುಗಿ ನೋಡಿದ. ಆದರೆ ಅಲ್ಲಿ ಅವನ ಎದೆ ಸೀಳುವ ಭೀಕರ ಮೌನ ಆವರಿಸಿತ್ತು. ಸ್ಮಶಾನ ಮೌನವದು. ಆತನ ಜನ ಶಸ್ತ್ರ ಎತ್ತಲಿಲ್ಲ, ಬದಲಾಗಿ ಭಯದಿಂದ, ದಿಗಿಲಿನಿಂದ ಹಿಂದೇಟು ಹಾಕಿದರು. ಒಕೊಂಕೋನಿಗೆ ತನ್ನ ಜನರ ಮೌನ, ಆ ಹೇಡಿತನ ಸತ್ಯವನ್ನು ಎದೆಗೆ ರಾಚುವಂತೆ ಹೇಳಿತ್ತು. ಉಮೋಪಿಯ ಸತ್ತು ಹೋಗಿದೆ. ಮರುದಿನ ಬೆಳಿಗ್ಗೆ ಬ್ರಿಟಿಷ್ ಅಧಿಕಾರಿಗಳು ಅವನನ್ನು ಬಂಧಿಸಲು ಹುಡುಕಿಕೊಂಡು ಬಂದಾಗ ಒಕೊಂಕೋ ಬದುಕಿರಲಿಲ್ಲ. ಕಾಡಿನ ಒಂದು ದೊಡ್ಡ ಮರದ ಕೊಂಬೆಗೆ ಆತನ ರಾಕ್ಷಸನಂತಹ ದೈತ್ಯ ದೇಹ ನೇತಾಡುತ್ತಿತ್ತು. ಅದು ಗಾಳಿಗೆ ಅತ್ತಿಂದಿತ್ತ ಇತ್ತಿಂದತ್ತ ತೂಗಾಡುತ್ತಿತ್ತು. ಆಫ್ರಿಕಾದ ಮಣ್ಣಿನ ಮಗ ತನ್ನ ಸಂಸ್ಕೃತಿಯ ಪತನವನ್ನು ನೋಡಲಾರದೆ, ಪರಕೀಯರ ಕೈಯಲ್ಲಿ ಬಂದಿಯಾಗಿ ಸಾಯಲು ಇಷ್ಟಪಡದೆ ತನ್ನ ಉಸಿರನ್ನು ತಾನೇ ನಿಲ್ಲಿಸಿದ್ದ. ತನ್ನ ಜೀವಮಾನವೆಲ್ಲ ಪೌರುಷ, ಸಂಪ್ರದಾಯ ಎಂದು ಬದುಕಿದ ಒಕೊಂಕೋ ಕೊನೆಗೆ ತನ್ನ ಸಂಪ್ರದಾಯದಲ್ಲಿ ಅಕ್ಷಮ್ಯ ಅಪರಾಧವಾದ ಆತ್ಮಹತ್ಯೆಗೆ ಶರಣಾಗಿದ್ದ. ಆತನ ಹೆಣವನ್ನು ಮುಟ್ಟಲು, ಮಣ್ಣು ಮಾಡಲು ಆತನ ಜನರಿಗೆ ಅವರದೇ ನಿಯಮಗಳ ಅಡ್ಡಿಯಿತ್ತು. ಕೊನೆಗೆ ಆ ಬಿಳಿ ಅಧಿಕಾರಿಯೇ ಬಂದು ಆ ಹೆಣವನ್ನು ಇಳಿಸಬೇಕಾಯಿತು. ಆ ಅಧಿಕಾರಿಯ ದೃಷ್ಟಿಯಲ್ಲಿ ಈ ಆಫ್ರಿಕನ್ ಮಹಾವೀರನ ಬದುಕು ಆತ ಬರೆಯುತ್ತಿದ್ದ ಪುಸ್ತಕದ ಕೇವಲ ಒಂದು ಸಣ್ಣ ಪ್ಯಾರಾಗ್ರಾಫ್ಗೆ ಮಾತ್ರ ಸೀಮಿತವಾಗಿತ್ತು. ಒಕೊಂಕೋನ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಆಫ್ರಿಕನ್ ಬುಡಕಟ್ಟು ಸಂಸ್ಕೃತಿಯ ಕತ್ತು ಹಿಸುಕಿದ ಪಾಶ್ಚಿಮಾತ್ಯ ಸಾಮ್ರಾಜ್ಯಶಾಹಿಯ ಕರಾಳ ಕತೆ. ಎಲ್ಲವೂ ಛಿದ್ರವಾಯಿತು. ಅಕ್ಷರಶಃ ಥಿಂಗ್ಸ್ ಕಂಪ್ಲೀಟ್ಲಿ ಫೆಲ್ ಅಪಾರ್ಟ್. ಧನ್ಯವಾದಗಳು ಸ್ನೇಹಿತರೆ.